ರೆಡಿ ಆಗ್ತಿದ್ದೀವಿ. ನಾನು ಮೊದಲು ನಿವ್ಯಾ ಮಾಯ್ಶ್ಚರೈಸರ್ನ ಹಾಕ್ಕೊಂಡೆ. ಅದಾದಮೇಲೆ ನನ್ನ ಫೇಸ್ ನೋಡಬೇಕು ನೀವು ಹೆಂಗೆ ಗ್ಲೋ ಆಗ್ತಿತ್ತು ಅಂತ. ಸೊ ನಿವ್ಯಾ ಮಾಯ್ಶ್ಚರೈಸರ್ ಮರಿಬೇಡಿ ಯಾವಾಗಲೂ. ಸೊ ನೈಟ್ 2:30 ಗಂಟೆಗೆ ರೆಡಿ ಆಗೋದು ಅಂದರೆ ಏನು ನೀವೇ ಯೋಚನೆ ಮಾಡ್ಬೋದು. ಸೊ ಅಂದರೂ ಮನಸ್ಸಿಂದ ನಾವು ಬೇಗ ಬೇಗ ಹೋಗಬೇಕು. ಆಲ್ರೆಡಿ 3 ಮೆಂಬರ್ಸ್ ಸ್ನಾನ ಮಾಡಿ ರೆಡಿ ಆಗೋಷ್ಟ್ರಲ್ಲಿ 1 hour ಆಗೇ ಹೋಗಿರುತ್ತೆ. ಅದಕ್ಕೆ ನಾನು ತುಂಬ ಬೇಗ ಎಲ್ಲ ನನ್ನ ಮೇಕಪ್ನ ಮುಗಿಸ್ಕೊಳ್ತಿದ್ದೆ. ಏನಕ್ಕಂದರೆ ಇಲ್ಲಿ ನಾವು ಮೇಕಪ್ ಮುಗಿಸ್ಕೊಂಡು ನಮ್ಮ ಲಗೇಜ್ನ ಮತ್ತೆ ಇಟ್ಟರೆ ಮತ್ತೆ ತಗೊಳ್ಳಿಕ್ಕೆ ಮತ್ತೆ ಕಷ್ಟ ಆಗುತ್ತೆ ಅಂತ ನಾನು ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನಾನು ಯಾವುದೇ ಥರದ ಬ್ಯಾಗಲ್ಲಿ ಕ್ಯಾರಿ ಮಾಡಿರಲಿಲ್ಲ. ಎಲ್ಲನೂ ನಮ್ದು ಏನು ಮೇನ್ ಬ್ಯಾಗ್ ಇತ್ತಲ್ಲ ಟ್ರಾಲಿ ಅದ್ರೊಳಗಡೆನೇ ಇತ್ತು. ಅದಕ್ಕೆ ನಾನು ಮತ್ತೆ ರೆಡಿ ಆಗೋಕ್ಕಾಗಲ್ಲ ಅಂತ ಬೇಗ ಇಲ್ಲೇ ಎಲ್ಲ ಏನೇನು ರೆಡಿ ಆಗೋದಿತ್ತು ಎಲ್ಲ ರೆಡಿ ಆಗ್ತಿದೆ. ಐಲೈನರ್ ಅಂದರೂ ತುಂಬ ಕಷ್ಟ. ಅದೇನೋ ಇವತ್ತು ತಿಮ್ಮಪ್ಪನ ಕೃಪೆಯಿಂದ ಐಲೈನರ್ ಕರೆಕ್ಟಾಗಿ ಒಂದೇ